ಆಗ್ಬಾರ್ದು. Find the roots of the following. ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲ, ಬೇಗ ಮಾಡಿ. ಇದು ಲೇಟ್ 2x square minus 5x plus 3 is equal to 0. A B 3x square minus 2 root 6 x plus ಮಾಡಿ 2 is equal to 0. ಮಾಡಿ ಮಾಡ್ತಾ ಇದ್ದಾರೆ. ಇದೊಂದು ಹಂಗೆ ನಾನು ಮಾಡ್ತಾ ಇದ್ದೀನಿ. ಮೊದಲನೇ ಸಮ್ ಆಗಿದೆ ಅನ್ಸುತ್ತೆ, ಒಂದ್ಸರಿ ನೋಡಿ ಒಂದು ನಿಮಿಷ. ಸೊ ಮಿಡಲ್ ಟರ್ಮ್ ಏನಿದೆ? ಮಿಡಲ್ ಟರ್ಮ್ ಏನಿದೆ? ಮಿಡಲ್ ಟರ್ಮ್ ನ ಹಂಗೆ ಹಾಕೊಳ್ಳಿ. ನೀವು ಯಾರಾದ್ರೂ ಲೇಟ್ ಆಗಿ ಸೇರಿದ್ರೆ, ಅಕಸ್ಮಾತ್ ಮರ್ತೋಗಿದ್ರೆ ಅಥವಾ ಇನ್ನೊಂದ್ಸರಿ ನೋಡ್ಕೊಂಡ್ರೆ ಅರ್ಥ ಆಗುತ್ತೆ. ಅವ್ ಚಕ್ಕರ್ ಹೊಡೆದಿದ್ರೆ ಇವಾಗ ನೋಡ್ಕೊಳ್ಳಿ, ಅರ್ಥ ಆಗುತ್ತೆ. ಸೊ ಮಿಡಲ್ ಟರ್ಮ್ ನ ಹಂಗೆ ಎತ್ತಾಕೊಬೇಕು. ಆ ಕಡೆ ಈ ಕಡೆ ಮಲ್ಟಿಪ್ಲೈ ಮಾಡಿ ಎತ್ತಾಕೊಬೇಕು. 2x square into 3 ಏನಾಗುತ್ತೆ? ಪ್ಲಸ್ 6x square. ಮಿಡಲ್ ಟರ್ಮ್ ನ ಹಂಗೆ ಎತ್ತಾಕೊಳ್ಳಿ. ಮಿಡಲ್ ಟರ್ಮ್ ನ ಏನ್ ಮಾಡಿ ಹಂಗೆ ಎತ್ತಾಕೊಳ್ಳಿ. ಇದನ್ನ ಏನ್ ಮಾಡಿ ಮಲ್ಟಿಪ್ಲೈ ಮಾಡಿ ಎತ್ತಾಕೊಳ್ಳಿ. 2 3s are 6 ಪ್ಲಸ್ ಹಂಗೆ ಇರುತ್ತೆ. ಇಲ್ಲೂ ಪ್ಲಸ್ ಏನಿಲ್ಲ ಅಂದ್ರೆ ಪ್ಲಸ್ x square ಹಂಗೆ ಇರುತ್ತೆ. ಇವಾಗ ನೀವು ಎರಡು ನಂಬರ್ ನ ಹುಡುಕ್ಬೇಕು. ಆ ಎರಡನ್ನ ಆಡ್ ಮಾಡಿದ್ರೆ minus 5x ಬರಬೇಕು. ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ 6x square. ಗ್ರೇಟರ್ ನಂಬರ್ಸ್ ಅಂಡ್ ಮೈನಸ್ ಏನಾಗುತ್ತೆ ಅವಾಗ? minus 2x minus 3x. ನೋಡಿ ಇವಾಗ ಎರಡು ಸೇಮ್ ಸೈನ್ and put Same sign. ಎರಡು ಸೇಮ್ ಸೈನ್ ಇದ್ರೆ ತಾನೇ ಆಡ್ ಮಾಡಕ್ ಆಗೋದು. ಅದಕ್ಕೆ ಎರಡು ಸೈನ್ಸ್ ಏನಾಗುತ್ತೆ? ಆಮೇಲೆ ಆಡ್ ಅಂಡ್ ಪುಟ್ ದ ಸೇಮ್ ಸೈನ್. ಸೇಮ್ minus 2s minus 3 minus 5x. ಮೈನಸ್ ಇಂಟು ಮೈನಸ್ ಪ್ಲಸ್. ಇವೆರಡು ಮೈನಸ್ ಮೈನಸ್ ಆದ್ರೆ Plus. ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಆಗೋದು. 2 3s are 6 x into x square. ಎನಿ ಡೌಟ್ ಇನ್ ದಿಸ್? ನೋ ಸರ್. ಇವಾಗ ಏನ್ ಮಾಡ್ರಿ? 2x square ಹಂಗೆ ಬರೀ. minus 2x ಇದರಲ್ಲಿ ಒಂದು ಕಾಮನ್ ತೆಗಿಬೋದಾ? ಓಕೆ, ಇಲ್ಲಿ 2x ಕಾಮನ್. ಏನ್ ಮಾಡಿ ನಿಮಗೆ? x minus 1 2x ಕಾಮನ್ ನೋಡಿ. ಇಲ್ಲೂ 2x ಇದೆ, ಇಲ್ಲೂ 2x ಇದೆ, ಇಲ್ಲಿ x ಸ್ಕ್ವೇರ್ ಇದೆ. ಬಟ್ ನಮ್ಗೆ ಒಂದೇ ಒಂದು x ಇರೋದು. ಸಿಂಪಲ್ ಟರ್ಮ್ ವಿಲ್ ಬಿ ಟೇಕನ್ ಆಸ್ ಎ ಕಾಮನ್. ಇಲ್ಲಿ ನಾನು ಹೇಳಿದ್ರೆ ಇದನ್ನ ಏನ್ ಮಾಡ್ಬಿಡ್ಬೇಕು? ಹಂಗೆ ಬರ್ಬಿಡ್ಬೇಕು. ಇದು ಹೆಂಗಿರ್ತೋ ಅದು ಹಂಗೆ ಬರ್ಬಿಡಿ. ಮತ್ತೆ ನೋಡ್ಕೊಳಕ್ ಹೋಗ್ಬೇಡಿ. ಈ ಬಾಕ್ಸ್ ಅಲ್ಲಿ ಏನಿರುತ್ತೋ ಅದು ಹಂಗೆ ಅದೇನೇ ಇರುತ್ತೆ. ಆ ಬಾಕ್ಸ್ ಅಲ್ಲಿ x ಮಿಕ್ಕಿರೋದು ಏನೈತೆ ನೋಡು, ಮೈನಸ್ ಹಂಗೆ ಬರ್ಬೇಕು. ಈಸಿ ಟೆಕ್ನಿಕ್. ಇದೇನಿರುತ್ತೋ ಅದು ಹಂಗೆ ಬರ್ದು ಬಿಡೋದು. ಆ x ಮುಂದೆ ಇರೋದು ಹಂಗೆ ಇಳಿಸ್ಬಿಡೋದು. ಅರ್ಥ ಆಯ್ತಾ ನಿಮ್ಗೆ? ಇವಾಗ ಇಸ್ ಈಕ್ವಲ್ ಟು ಏನ್ ಮಾಡಿ? ಮತ್ತೊಂದ್ಸಲಿ ಎರಡು ಸೇಮ್ ಮಲ್ಟಿಪ್ಲೈ ಮಾಡಿ ಒಂದು ಬ್ರಾಕೆಟ್ ಇಡ್ರಿ. ಆ ಕಡೆ ಈ ಕಡೆ ಇರುತ್ತಾ ಅದನ್ನ ಸೇರಿಸಿ ಒಂದು ಬ್ರಾಕೆಟ್ ಇಸ್ ಈಕ್ವಲ್ ಟು 0. ನೋಡ್ಕೊಳ್ಳಿ, ನೋಡ್ಕೊಂಡು ಸ್ವಲ್ಪ ಕಲ್ತು. ಇವಾಗ ಎರಡನ್ನು 0 ಗೆ ಈಕ್ವಲ್ ಮಾಡಿ. x minus 1 is equal to 0. x is equal to ಎಷ್ಟಾಯ್ತು? 1. So 2x minus 3 is equal to 0. minus 3 ನ ಕಡೆ ಕಳಿಸಿ ಏನಾಗುತ್ತೆ? plus 3 ಆಗುತ್ತೆ. x ಇಲ್ಲಿ ಏನಾಗುತ್ತೆ? 3/2. Any doubt in this? Next ಇದಕ್ಕೆ ಬರ್ತೀನಿ ನೋಡಿ. what is the middle term here? actually ತುಂಬಾ ಈಸಿ ಸಮ್ ಇದು. ಈ ಮಿಡಲ್ ಟರ್ಮ್ ಏನಿದೆ ನೋಡ್ಕೊಳ್ಳಿ. minus 2 root 6x. ಈ ಕಡೆ ಮಲ್ಟಿಪ್ಲೈ ಮಾಡಿ. ಈ ಕಡೆ ಏನ್ ಮಾಡಿ? ಮಲ್ಟಿಪ್ಲೈ ಮಾಡಿದ್ರೆ 6x square plus 6x square. ಅರ್ಥ ಆಯ್ತಾ? ನೆಕ್ಸ್ಟ್ ಏನ್ ಮಾಡಿ? ಸೊ minus 2 root 6x. ಈ ಕಡೆ ಏನಾಯ್ತು? ಪ್ಲಸ್ 6x square. ನೋಡಿ minus 2 root 6 ಬರಕ್ಕೆ minus root 6 ಬರೀಬೋದಾ? What is minus root 6 and minus root 6? minus 2 root 6 minus 2 root 6 ಆಗಲ್ವಾ? 2 root 6 ಆಗುತ್ತೆ. ಇಲ್ಲಿ minus x 2x ಆಗಲ್ವಾ? ಅಂದ್ರೆ root 6 2 root 6 ಮೈನಸ್ ಇರೋದಕ್ಕೆ ಆಡ್ ಮಾಡಿ minus 2. ಇದು minus into minus ಪ್ಲಸ್. ಇಲ್ಲಿ x ಬರ್ತಿಲ್ಲ, x1 ಬರ್ಕೊಳ್ಳಿ. ನೋಡಿ minus into minus plus. root 6 into root 6 ಯಾವ ಕೈ ರೂಟ್ ನಂಬರ್ ಸೇಮ್ ನಂಬರ್ ಬಂದ್ರೆ 6 ಆಗುತ್ತೆ ಅಂತ ಹೇಳಿದ್ದೆ ನಾನು. root 6 ಹೋಲ್ ಸ್ಕ್ವೇರ್ ಆಗಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ x into x ಏನಾಯ್ತು? x ಸ್ಕ್ವೇರ್. ಇವಾಗ ಅದನ್ನ ರಿಮೂವ್ ಮಾಡ್ಬಿಡಿ. ಇದನ್ನ
ಅವೆರಡನ್ನ ಹಾಕ್ಬಿಡಿ. ಏನ್ ಬಂತು ನಿಮ್ಗೆ ಇವಾಗ? ಮೈನಸ್ ರೂಟ್ 6x ಮೈನಸ್ ರೂಟ್ 6x ಪ್ಲಸ್ 2 ಇಸ್ ಈಕ್ವಲ್ ಟು 0. ಇವಾಗ ಇಲ್ಲಿ ಕಾಮನ್ ತೆಗಿಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕಾಮನ್ ತೆಗಿಬೇಕು. ಆಯ್ತಾ? ಇಲ್ಲಿ ಕಾಮನ್, ಇದರಲ್ಲಿ ಕಾಮನ್. ಎಷ್ಟು ಕಾಮನ್? ಯಾವುದು? ರೂಟ್ 3 ನಾವು ಏನಂತ ಬರ್ಕೊಬಹುದು? ರೂಟ್ 3. ಅದಕ್ಕೆ ಸ್ವಲ್ಪ ಗಮನ ಇಟ್ಟು ಕೇಳ್ಕೊಳ್ಳಿ. 3 can be written as root 3 into root 3x. 6 can be written as root 3 into root 2x. ಇವಾಗ ಇಲ್ಲಿ ರೂಟ್ 3 ನು ಕಾಮನ್, x ಕಾಮನ್. ಅರ್ಥ ಆಯ್ತಾ? ಇಲ್ಲೂ ಅಷ್ಟೇ. ಇಲ್ಲಿ ಏನ್ ಮಾಡ್ಬಿಡಿ, ರೂಟ್ 6 ನ ಏನಂತ ಬರೀಬಹುದು? ರೂಟ್ 3 into root 2x. ಆ 2 ನ ಏನಂತ ಮಾಡ್ಬೋದು? ರೂಟ್ 2. ಟಿಪಿಕಲ್ ಸಮ್ ಇದನ್ನೇ ಕೊಟ್ಟರು. ಇದನ್ನ ಮಾಡಕ್ ಬಂತು ಅಂದ್ರೆ ನಿಮ್ಗೆ ರೂಟ್ ಯಾವ ಬೇಕಾದ್ರೂ ಸಮ್ ಮಾಡ್ಬೋದು. ಅರ್ಥ ಆಯ್ತಾ? ಇಲ್ಲಿ ನೋಡ್ಕೊಳ್ಳಿ ಇನ್ನೊಂದ್ಸರಿ. ಸೊ 3 can be written as root into root 3. 6 can be written as root 2 into root 3 x. Again 6 can be written as plus 2 can be written as. ಇಲ್ಲಿ ನೋಡಿ, ಇದು ಕಾಮನ್ ಇದೆಯಾ? x ಕಾಮನ್ ಇದೆಯಾ? ಏನ್ ಕಾಮನ್ ತೆಗಿಬಹುದು ನಾವು? ರೂಟ್ 3x ಕಾಮನ್ ತೆಗೆದ ಇಲ್ಲಿ ನೋಡಿ, ರೂಟ್ 3 ಹೋಯ್ತಾ? x ಹೋಯ್ತಾ? ರೂಟ್ 3x ಇನ್ನೊಂದು ರೂಟ್ 3x ಆಯ್ತಾ? ಮೈನಸ್ ರೂಟ್ 3 ಹೋಯ್ತಾ? x ಹೋಯ್ತಾ? ಏನ್ ಬಂತು? ಎನಿ ಡೌಟ್ ಇನ್ ದಿಸ್? ಈಗ ಇದನ್ನ ನೀನು ಹೇಳಿದೆ, ಇದನ್ನ ಹಿಂಗೆ ಇಳಿಸ್ಬಿಡಿ ಅಂತ ಹೇಳಿದೆ. ಹಿಂಗೆ ಇಳಿಸ್ಬಿಡಿ. ಹಿಂಗೆ ಇಳಿಸಿದ್ರೆ ಏನಾಗ್ತದೆ? ರೂಟ್ 3x ಮೈನಸ್ ತೆಗೆದ್ನಾ ನೋಡಿ. ರೂಟ್ 3 ಎಗಿರ್ತಾ? x ಎಗಿರ್ತಾ? ಏನು ಉದ್ರಿ, ಏನು ಎಗಿರಿಲ್ಲ. ಮೈನಸ್ ರೂಟ್ 2 ಅದನ್ನ ಹಂಗೆ ಫಿನಿಶ್. ಎನಿ ಡೌಟ್? ಗಮನ ಇಟ್ಟು ನೋಡ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಇನ್ನೇನ್ ದೊಡ್ಡ ಮಹಾ ಆಗಲ್ಲ. 60 ಬಂದಿರುತ್ತೆ ಅಷ್ಟೇ. ಆಮೇಲೆ ನನ್ನ ಬೈಕೊಂಡು ಹೋದ್ರೆ ಒಳ್ಳೆ, ನನ್ನ ಕರ್ತವ್ಯ ಅಂತ ನಾನು ಮಾಡಿದ್ದೀನಿ. ಯಾಕಂದ್ರೆ 5-6 ಜನ ಬೈಕೊಂಡು ಬರೋ ಟೈಮಲ್ಲಿ ಎರಡನ್ನೂ ಏನ್ ಮಾಡ್ಬೋದು ಈಗ? So root 3x minus 2 1 bracket root 3x minus none of 0. ಎರಡು 0 ಗೆ ಈಕ್ವಲ್ ಮಾಡೋಣ. So root 3x is equal to 0. ಇಲ್ಲೂ ಅಷ್ಟೇ Same. root 3x minus root 2 is equal. So ಇವಾಗ ಇದು ಆ ಕಡೆ ಹೋಯ್ತಾ? So root 3x is equal to ಎಷ್ಟಾಯ್ತು? x is equal to ಏನಾಯ್ತು? ಏನ್ ಮಾಡ? ಇದಕ್ಕೇನ್ ಬೇಡ, ಇದಕ್ಕೇನ್ ಬೇಡ. ರಾಷನಲ್ ಡಿನಾಮಿನೇಟರ್ ಏನ್ ಬೇಡ. ಮುಂದೆ ಏನು ಯೂಸ್ ಮಾಡಲ್ಲ. ಇದು ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ. ಇದಕ್ಕೂ ಅದೇ ಬರುತ್ತೆ. ಎನಿ ಡೌಟ್? ಝೀರೋಗೆ ಈಕ್ವಲ್ ಬಂದ್ರೆ, ಝೀರೋಗಿಂತ ಜಾಸ್ತಿ ಬಂದ್ರೆ find the nature of the roots. Find the nature of the roots. Find the nature of the roots. ಎಷ್ಟು ಚೆಕ್ ಮಾಡ್ತಾ ಬೆಳೆಯುವಾಗ ನಿನ್ನ ಪಕ್ಕ ಸ್ಕೂಲಲ್ಲಿ ಸೇಮ್ ಬೆಂಚ್. Find the nature of the roots. B(2), C(2). So delta formula is B² minus 4AC. So delta is equal to B² ಅಂದ್ರೆ ಎಷ್ಟಾಯ್ತು? minus 4 whole square. minus 4 into A ಅಂದ್ರೆ 2, B ಅಂದ್ರೆ 3. So delta is equal to minus 4 square ಅಂದ್ರೆ plus 16. So 4 to the 8, 8 3s are
ಡಿಫರೆಂಟ್ ಸೈನ್ ಸಬ್ಟ್ರಾಕ್ಟ್ greater numbers. ಸರಿ ಕ್ವೆಶ್ಚನ್ ಕೊಟ್ಟಿದ್ದಾರೆ ಎಲ್ಲರೂ -8 ಯಾರು ನಾನು ಕೊಡೋವೆಲ್ಲ ಆಲ್ಮೋಸ್ಟ್ ಇರುತ್ತೆ, ಬೋರ್ಡ್ ಎಕ್ಸಾಮ್ ಅಲ್ಲೇ ಇರುತ್ತೆ. ಓಕೆ, -8 ಅಂದ್ರೆ ಏನ್ ಮಾಡ್ಬೇಕು ಈಗ? ರೂಟ್ಸ್ ಆರ್ ಇಮ್ಯಾಜಿನರಿ. ಸರ್ ಮತ್ತೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅದನ್ನು ಕೊಡ್ತೀನಿ, ನಾನು ಅದನ್ನ ಕೊಡ್ತೀನಿ. ಇವಾಗ ನಾನು ಮಾಡೋದೇ ಈ ಸಮ್ ಆಯ್ತು. ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ, ಅದಾದ್ಮೇಲೆ 2 ವರ್ಡ್ ಪ್ರಾಬ್ಲಮ್ಸ್. ಇದು ಏನು ಕ್ವಾಡ್ರಾಟಿಕ್ ಈಕ್ವೇಷನ್ ಮುಗೀತು. ನನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ, ನಾವು ರಿವಿಷನ್ ಕೂತ್ಕೊಂಡು ನೀವು ಹೋದ್ರು 60 ಮಾರ್ಕ್ಸ್ ಬರುತ್ತೆ. ಸೀರಿಯಸ್ ಸರ್, ಯಾವ ತರ ಹಾಕೊಂಡಿದ್ರೆ ಅಲ್ಲೇ ಇರ್ತೀರ ಬಿಡಿ, ಏನು ಮಾಡ್ತಾರೆ ನಾನು ಹೇಳ್ತಾ ಇರ್ತೀನಿ. ಆದ್ರೆ ನನಗೆ ಒಂಥರ ಇದು ಇಷ್ಟ ಆದ್ರೂ ನಾನು ಈ ಲೆವೆಲ್ ಬಂದಾಗ ಸೀರಿಯಸ್ನೆಸ್ ಅಲ್ಲಿ. ಹಾ ನೋಡಿ, ಇದು ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಈ ಈಕ್ವೇಷನ್ ತಗೊಳ್ಳಿ. ಎಸ್ ಸರ್. ಫಸ್ಟ್ ಈಕ್ವೇಷನ್ ನ್ಯಾಯವಾಗಿದೆಯಾ? ಸರ್ ಇಲ್ಲ ಇಲ್ಲ. ಫಸ್ಟ್ ನ್ಯಾಯವಾಗಿ ಮಾಡ್ಕೊಳ್ಳಿ. ಸೊ ಇದೆಲ್ಲದಕ್ಕೂ 3 ಮಲ್ಟಿಪ್ಲೈ ಮಾಡ್ಬಿಡ್ಬೇಕು. ಅದೇನ್ ಡಿನಾಮಿನೇಟರ್ ಇರುತ್ತೋ ಇದು ಕೆಳಗೆ ನೋಡಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಏನು ನಂಬರ್ ಇರಬಾರ್ದು. ಬಂತು ಅಂದ್ರೆ ಆ ನಂಬರ್ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲೊಂದು ಬಂದ್ರೆ ಎರಡಕ್ಕೂ ಎಲ್ಸಿಎಂ ತಗೊಂಡು ಎಲ್ಸಿಎಂ ಏನ್ ಬರುತ್ತೋ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಅಂಡರ್ಸ್ಟುಡ್? ಇಲ್ಲಿ ಒಂದೇ ಇದೆ, ಅದನ್ನ ಮಲ್ಟಿಪ್ಲೈ ಮಾಡಿ. ಎರಡೆರಡು ಬೇರೆ ಬೇರೆ ಬಂದ್ರೆ ಅದು ಎಲ್ಸಿಎಂ ತಗೊಂಡು ಮಲ್ಟಿಪ್ಲೈ ಮಾಡಿ. ಕ್ಯಾನ್ಸಲ್ ಆಗುತ್ತೆ, ಬರೀ ನ್ಯೂಮರೇಟರ್ ಆಗುತ್ತೆ. ಒಂದೇ ನ್ಯೂಮರೇಟರ್ ಆಗುತ್ತೆ. 2x plus 1/3 is equal to 0. ಮಲ್ಟಿಪ್ಲೈ ಮಾಡಿ. 3 3 ಎಷ್ಟಾಯ್ತು? 9x square minus 3 2 6x ಎಷ್ಟು? 6x minus 6x ಇದು plus 3 1 ಇದು ಕ್ಯಾನ್ಸಲ್ ಆಗುತ್ತೆ. ಏನು ಡಾಟ್ ಕ್ಯಾನ್ಸಲ್ ಆದ್ರೆ 1 ಉಳಿಯುತ್ತೆ. ಇವಾಗ ಸ್ಟ್ಯಾಂಡರ್ಡ್ ಫಾರ್ಮ್ ಕಂಪೇರ್ ಮಾಡಿ. ax square plus bx plus c c is equal to 6. x square ಹೋಯ್ತಾ? What is your a value? 9 What is your b value? minus 6 What is your c value? 1 formula. ಇವಾಗ ಡೆಲ್ಟಾ is equal to b square minus 4 is ಡೆಲ್ಟಾ is equal to b square ಅಂದ್ರೆ minus 6 whole square. -6 whole square minus 4 into what is your a? 9 c 1 ಎಷ್ಟು? 36 plus 36 minus 4 9 18 87 for 36 0 ಬರಬೇಕು. Roots are real and equal. Plus value ಬಂದ್ರೆ roots are real and distinct. 0 ಬಂದ್ರೆ roots are real and equal. Minus ಬಂದ್ರೆ roots are imaginary. Any doubt? Find the value of k. Find the value of k. Yes sir. If roots are equal, find the value of k if roots are equal. ಈ ಕಡೆದು ಸೊ ಎರಡು ಏನು ಮಾಡ್ತೀಯ? ಓನಾಗಿ ಮಾಡೋ. ಸೋಶಿಯಲ್ ಅಲ್ಲಿ find k. ಯಾವ್ದಾರ ಇತ್ತು ನೋಡು. ಸಿಟ್ಟು ನಾನು ಇಟ್ಕೊಂಡಿದ್ದೆ Roots are ಆ ಕಡೆ ಹೋಗಲಿ. equal. Find k if roots are equal. ಸರಿನಾ? ನೋಡಿ. ಸೊ ಮೊದಲನೇದು ಎರಡು ಸಮ್ ಕೊಡ್ತೀನಿ, ಮಾಡಿಬಿಡಿ. 2x square plus kx plus 3 is equal to 0. Second ನೋಡಿ, kx into x minus 2 plus 6 is equal to 0. Find k if roots are equal. ಮಾಡಿ. ಕೇಳಿಸ್ಕೊಳ್ಳಿ ನಿಮಿಷ. ಇದು ನೋಡಿ ಪಕ್ಕಾ ಸಮ್ ಇದು. ಈ ಎರಡರಲ್ಲಿ ಒಂದು ಕೊಡ್ತಾರೆ ಎಕ್ಸಾಮ್ ಅಲ್ಲಿ. ಒಟ್ಟಲ್ಲಿ ಫೈಂಡ್ ಕೆ ವ್ಯಾಲ್ಯೂ ಇಸ್ ಅ ಫಿಕ್ಸ್ಡ್ ಸಮ್. ಮೊದಲನೇದು 2x square plus kx. ಓಕೆನಾ? ಸೊ ಸ್ಟ್ಯಾಂಡರ್ಡ್ ಫಾರ್ಮ್ ಗೆ ಕಂಪೇರ್ ಮಾಡಿ. ax square plus bx. What is your a?
ಇದು ಏನೋ 2 ಕೆ C3 ಪ್ರತಿ ಸೈಡ್ ನೋಡ್ಬೇಕಾ ಮಾಡಿಗ ಟ್ರೈ ಮಾಡ್ತಾ ಇದ್ದೆ ಇವಾಗ ನೋಡಿ ನಾನು ಮಾಡೋವಾಗ ಟ್ರೈ ಮಾಡಬಾರ್ದು ನಾನು ಟೈಮ್ ಕೊಟ್ಟಾಗ ಹಾ ಮೊದಲ ಈಕ್ವೇಷನ್ ತಗೊಂಡ ಸ್ಟ್ಯಾಂಡರ್ಡ್ ಫಾರ್ಮ್ ಕಂಪೇರ್ ಮಾಡ್ದ ABC ಫೈಂಡ್ ಮಾಡ್ದ ಹಾ ನೇಚರ್ ಆಫ್ ರೂಟ್ಸ್ ಅಂದ್ರೆ ಏನು ರೂಟ್ಸ್ ಆರ್ ಈಕ್ವಲ್ ಅಂದ್ರೆ ಈ ಫಾರ್ಮುಲಾ ಹಾಕ್ಬೇಕು ಡೆಲ್ಟಾ ಇಸ್ ಈಕ್ವಲ್ ಟು B² minus 4AC ಈಕ್ವಲ್ ಅಂತಂದ್ರೆ Zero ಡೆಲ್ಟಾ ಏನ್ ಹಾಕ್ಬೇಕು ನೀನು ದಿಸ್ ಎಕ್ಸ್ಟ್ರಾ ಸ್ಟೆಪ್ ಇದೆ ಏನ್ ಕೊಟ್ಟಿದ್ದಾರೆ ಅವರೇ ರೂಟ್ಸ್ ಏನಂತ ಕೊಟ್ಟಿದ್ದಾರೆ ಈಕ್ವಲ್ ಈಕ್ವಲ್ ಅಂದ್ರೆ ಡೆಲ್ಟಾ ವ್ಯಾಲ್ಯೂ ಏನಾಯ್ತು Zero. ಡೆಲ್ಟಾ ವ್ಯಾಲ್ಯೂನು ಗೊತ್ತು ನಮ್ಗೆ ಇವಾಗ b ಅಂದ್ರೆ ಎಷ್ಟು K² minus 4 what is your a 2 what is your C3 into ಅದೆಲ್ಲ 4 into a into c 0 in k k² ಇದೆಲ್ಲ ಮಲ್ಟಿಪ್ಲೈ ಮಾಡಿ 4 to the 8 24 minus 24 ಈ ಕಡೆ ತಗೋ plus 24 is equal to k² Root. square ಈ ಕಡೆ ತಗೊಂಡ್ರೆ root 24 is equal to k plus or minus ಆಗ್ತದೆ root ಬಂದಿದ್ದಷ್ಟೇ 24 can be written as 4 into 6 ಯಾಕೆ 4 into 6 ಅಂತ ಬರೀಬಹುದು 2 ಆಚೆ 2 ತಗೋಬಹುದು ಆಚೆ 2 ಆಚೆ ತಗೋಬಹುದು 8 3s ಬರೆದ್ರೆ ಯೂಸ್ ಇಲ್ಲ 4 6 ಅಂತ ಬರೆದ್ರೆ 2 ಆಚೆ ತಗೋಬಹುದು ಇವಾಗ ಅರ್ಥ ಆಯ್ತಾ ರೂಟ್ಸ್ ಆರ್ ಈಕ್ವಲ್ ಅಂದ್ರೆ ಡೆಲ್ಟಾ ಫಾರ್ಮುಲಾ ಅಂದ್ರೆ ಡೆಲ್ಟಾ ಜಾಗದಲ್ಲಿ ಏನು ಹಾಕಬೇಕು ವ್ಯಾಲ್ಯೂ 0 ಯಾಕಂದ್ರೆ ಅವರೇ ಕೊಟ್ಟಿದ್ದಾರೆ ರೂಟ್ಸ್ ಆರ್ ಈಕ್ವಲ್ ದಟ್ ಮೀನ್ಸ್ Delta is equal. Delta is 0. ಡೆಲ್ಟಾ ವ್ಯಾಲ್ಯೂ 0 ಇನ್ನೆಲ್ಲ ABC ಫೈಂಡ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡೋದು ನಿಮಗೆ k ವ್ಯಾಲ್ಯೂ ಅನ್ನೋನ್ ಮೇಲೆ ಸಿಗುತ್ತೆ ಎನಿ ಡೌಟ್ ಈ 24 ಆಯ್ತಾ ಈ ಸ್ಕ್ವೇರ್ ಈ ಕಡೆ ತಗೋ ಏನಾಯ್ತು ರೂಟ್ 24 ಹೆಂಗ್ ಬರೀಬಹುದು 4 6 ಎಷ್ಟು 24 4 ಗೆ ಸ್ಕ್ವೇರ್ ರೂಟ್ ಏನು 6 ಅಲ್ಲಿ ಸರ್ ನಾನು 12 into 12 into 2 12 into 2 ಇಲ್ಲ ನೋಡಿ ಎಲ್ಲರೂ ಸೆಕೆಂಡ್ ಒನ್ kx x minus 2 plus 6 ಈಕ್ವೇಷನ್ ನ್ಯಾಯವಾಗಿದೆಯಾ ಸ್ಕ್ವೇರ್ ಇಲ್ಲ ಫಸ್ಟ್ ಅದನ್ನ ಬ್ರಾಕೆಟ್ ರಿಮೂವ್ ಮಾಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ kx into x minus 2k 2 into kx 2kx ಇದು ಸರಿ ಮಾಡ್ಕೊಳ್ಳಿ kx into x Kx² minus 2 into kx minus 2Kx 6 ಹಂಗೆ ಬರ್ಕೋಬೇಕು ಆಚೆ ಕಡೆ ಹಂಗೆ ಹೋಗಿ. ಹಂಗೆ ಹೋಗಿ. Any doubt? No, sir. ಅಷ್ಟು ಅನ್ಯಾಯವಾಗಿರೋ ಈಕ್ವೇಷನ್ ನ್ಯಾಯ ಮಾಡ್ಕೊ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು Ax ಫಾರ್ಮ್ ಅಲ್ಲಿ ಮಾಡ್ಬೇಕು Ax² plus Bx ರೂಮ್ ಒಳಗಿದ್ರೆ ಆಗಲ್ಲ ರೂಮ್ ಇದೆ ಏನು ಮಾಡಬೇಕು minus 2x x square ಏಮಾಯಾ b is equals to minus 2k x ಏಮಾಯಾ 2k ये मतलब क्या है माइनस 2k x से छोड़ के वो क्या है ना पहले x के पहले क्या है पिछवाड़ा पे b हो जाता है ये पूरा क्या हो जाता है b हो जाता है x स्क्वायर कैंसिल हुआ उसका बीच में क्या है ना वो ये हो गया इधर x कैंसिल हुआ उसका बीच में क्या है वो b हो गया ನಾನು ಅದಕ್ಕೆ ಏನು ತಿಳ್ಕೊಳ್ಳೋ ಯಾವ so delta is equal to B² minus 4AC what type of roots? equal 0 It's a equal roots. The delta value will be minus 2k whole square here minus 2 k whole square ऐसे लिखना है 4 into k into पूरे b को स्क्वायर है b मतलब क्या है -2k उस रंग के स्क्वायर as it is लिखना है इसका माइनस पूरा स्क्वायर करना है 4 as it is लिखना है k as it is लिखना है और 6 as it is और 6 में लिखना है और 0 -2k माइनस 24k 20 minus 24 -24k you can take this side plus 24
ಅದು addition subtraction ಮಾಡುವಾಗ ಒಂದೇ ಒಂದೇ क्या हुआ division multiplication ಮಾಡುವಾಗ ಏನು ಆಯಾ एक रुपया ಸೊ k ಸ್ಕ್ವೇರ್ ಒಂದೇ ಒಂದೇ ಏನಾಗೋಯ್ತು एक रुपया ಇಲ್ಲಿಂದ ತುಪ್ಪ ಆ ಕಡೆ ಓನ್ಲಿ ಕೆ ಮಾತ್ರ ಬರೀ ಕೆ ಇರುತ್ತೆ ಸರ್ k equal 6 ಅಲ್ಲ ಇದೆ ಕ್ವಾಡ್ರಾಟಿಕ್ ಈಕ್ವೇಷನ್ ವರ್ಡ್ ಪ್ರಾಬ್ಲಮ್ಸ್ the altitude of right triangle is 7 centimeter less than its base. ಬೋರ್ಡ್ ಮೇಲೆ ಬರ್ಬಿಡ್ಲ ಬರ್ಕೊಂಡ್ರೆ ಆಯ್ತು ಇದು ಬೋರ್ಡ್ ಮೇಲೆ ಬರ್ಬಿಡ್ತೀನಿ ನೋಡಿ ಆರಾಮಾಗಿ ಮಾಡಿ 7 base x find other two sides. ಮಾಡಿ ಟೈಮ್ ಬೇಕಾ ಬೇಡ ಬೇಕಾ ನೋಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಎಂತ ಟ್ರಯಾಂಗಲ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದು ಕೋಆರ್ಡಿನೇಟ್ ಜಾಮೆಟ್ರಿ ಮಾಡ್ತೀವಿ ಮಿಡ್ ಪಾಯಿಂಟ್ ಫಾರ್ಮುಲಾ ಡಿಸ್ಟೆನ್ಸ್ ಫಾರ್ಮುಲಾ ಸೆಕ್ಷನ್ ಫಾರ್ಮುಲಾ ಓಕೆ ನಾಳೆಯಿಂದ ಬರಲ್ವಾ ನೀವು ಸರ್ ನಾನು ಬರ್ತೀನಿ ಸರ್ ಮಾಡಿ ಏನು 12 ಒಂದು 5 ಒಂದು ಓಕೆ ಎ ಬಿ ಸಿ ಅಂತ ಕರ್ಕೊಳ್ಳೋಣ ಬೇಸ್ ಯಾವುದು ಹೈಟ್ ಯಾವುದು ಹೈಪಾಟನಸ್ ಯಾವುದು ಇದು ಬೇಸ್ ಇದು ಹೈಟ್ ಇದು Hypotenuse. ಹೈಪಾಟನಸ್ ಎಷ್ಟು ಕೊಟ್ಬಿಟ್ಟಿದ್ದಾರೆ 13 ಬೇಸ್ ಗೊತ್ತಾ ನಿಮಗೆ x ಬರಿ ಹೈಟ್ ಬೇಸ್ ಗಿಂತ 7 ಕಡಿಮೆ x minus 7 okay base should take it as x 7 minus 6 ಬರುತ್ತೆ height is altitude ಅಂದ್ರೆ height is 7 less than its base height base ಗಿಂತ 7 ಕಡಿಮೆ ಬೇಸ್ 7 ಆದ್ರೆ ಅವನ 7 ಸಬ್ಟ್ರಾಕ್ಟ್ ಮಾಡಿದ್ರೆ height ಸಿಗುತ್ತೆ ಅರ್ಥ ಇದೆ ನಿಮ್ಗೆ ಇವಾಗ ಇದು ಅರ್ಥ ಆಗಿದ್ರೆ ನೀವು ಮಾಡ್ಬೋದು ಇಲ್ಲಾಂದ್ರೆ ಮಕ್ಕಳು ಸರ್ 7 ಲೆಸ್ ದೆನ್ ಇಸ್ ಬೇಸ್ ಅಂದ್ರೆ 7 minus 6 ಬರಕಾಲ್ವಾ 7 ಲೆಸ್ ದೆನ್ ಅಂತ ನಿನಗಿಂತ ನೀ 25 ನಿನಗಿಂತ ನಾನು 5 ಮಾರ್ಕ್ಸ್ ಕಡಿಮೆ ಅಂದ್ರೆ 5 ಮೈನಸ್ 25 ಮಾಡ್ತೀನಿ ಇಲ್ಲ ಇಲ್ಲ 25 minus 5 ಮಾರ್ಕ್ಸ್ ನಾನು ನಿನಗಿಂತ ಕಡಿಮೆ ಅಂದ್ರೆ 5ನ್ನ ಕಳಿಬೇಕು ನಂದ್ರಲ್ಲಿ 5 ಮಾರ್ಕ್ಸ್ 20 ನೀನೇ ಮನೆ ಹೇಳ್ತಾ ಇದ್ದೆ ನಾನು ಚಿಲ್ಡ್ರನ್ ನಿಮ್ಗೆ ಅರ್ಥ ಆಗಿಲ್ವಾ ತಪ್ಪು ಬರ್ದಿದ್ದೀರಾ ಒಂದು ಜನರಲ್ ಆಗಿ ಸಿ ಐ ಆಮ್ 5 ಮಾರ್ಕ್ಸ್ ಲೆಸ್ ದ್ಯಾನ್ ಯು ಅಂದ್ರೆ ಯು ಇಫ್ 20 ಅಂತಂದ್ರೆ ನಂದು 20 ಮೈನಸ್ 15 ಆಗುತ್ತೆ ಅಂತ ಜನರಲ್ ಆಗಿ ಒಂದು ಥಿಂಕ್ ಮಾಡ್ಕೊಳ್ಳಿ ನಾನು ಹಂಗೆ ಕಲ್ತಿರೋದು ಅದನ್ನೇ ಡೈರೆಕ್ಟ್ ಬರಕ್ ಹೋಗ್ಬಿಟ್ಟು ಏನೋ ತಪ್ಪು ಮಾಡೋದು ಬದಲು ಐ ಆಮ್ 5 ಮಾರ್ಕ್ಸ್ ಲೆಸ್ ದ್ಯಾನ್ ಯು ಅಂದ್ರೆ ಹೆಂಗ್ ಬರೆಯೋದು ಐ ಆಮ್ 5 ಮಾರ್ಕ್ಸ್ ಲೆಸ್ ದ್ಯಾನ್ ಯು ಅಂದ್ರೆ ಇವಾಗ ನಿಂದು ಫಾರ್ ಎಕ್ಸಾಂಪಲ್ 20 ಅನ್ಕೋ ನಾನು ಬರೀತೀನಿ ಅವಾಗ ನನ್ನ ಮಾರ್ಕ್ಸ್ ಏನಾಗುತ್ತೆ ಅವಾಗ 20 ಮೈನಸ್ 5 ನಿಂದು x ಅಂದ್ರೆ ಏನಾಗುತ್ತೆ x ಮೈನಸ್ 5 ಇದು ಹಂಗೆ ಆಲ್ಟಿಟ್ಯೂಡ್ ಇಸ್ 7 ಲೆಸ್ ದ್ಯಾನ್ ಇಟ್ಸ್ ಬೇಸ್ ಅಂದಾಗ ಸೊ ಬೇಸ್ ಗಿಂತ 7 ಮಾರ್ಕ್ಸ್ ಕಡಿಮೆ x ಮೈನಸ್ 7 ಇವಾಗ ಇದು ಯಾವ್ದೋ ಒಂದು ಫಾರ್ಮುಲಾ ಹಾಕ್ಬೋದು ಯಾವ ಫಾರ್ಮುಲಾ ಯಾವ್ದೋ ಒಂದು ಥಿಯರಮ್ ಯಾವ ಥಿಯರಮ್ Pythagoras. ಸ್ಕ್ವೇರ್ ಆಫ್ ದ ಹೈಪಾಟನಸ್ ಹೈಪಾಟನಸ್ ಯಾವುದು AC square AC square is is equal to AB square plus BC square. ನೋಡಿ ನೀವ್ ಎಲ್ಲಿ ತಪ್ಪು ಮಾಡ್ತಾ ಇದೀರಾ ಯಾಕೆ ತಪ್ಪು ಮಾಡ್ತಾ ಇದೀರಾ ಅಂತ ನೀವೇನಾದ್ರೂ ಕಂಡಿಡ್ಕೊಡಕ್ ಪ್ರಯತ್ನ ಪಟ್ರೆ ನಿಮ್ ಗ್ಯಾರಂಟಿ ಒಳ್ಳೆ ಟಾಪರ್ ಇಲ್ಲ ಸುಮ್ಮನೆ ಏನೋ ಬರ್ದೆ ಏನೋ ನಾನ್ ಮಾಡ್ದೆ ಅಂದ್ರೆ ಅದನ್ನ ಹೇಳ್ತೀನಿ ಒಳ್ಳೆ ದಾರಿ ನೀನು ತಪ್ಪು ಮಾಡು ಪರವಾಗಿಲ್ಲ ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಯಾಕೆ ತಪ್ಪು ಮಾಡ್ತಾ ಇದ್ದೀನಿ ನನ್ಗೆ ಯಾಕೆ ಆ ತರ ಹೋಗ್ಲಿಲ್ಲ ನಾನೆಲ್ಲಿ ಹೋಗ್ತಾ ಇದ್ದೀನಿ ಇದು ತಪ್ಪು ಮಾಡ್ತಾ ಇದ್ದೀನಿ ಇನ್ಮೇಲೆ ಕರೆಕ್ಟ್ ಮಾಡ್ಕೊಬೇಕಂತ ನೀನ್ ಮಾಡ್ಕೊಂಡ್ರೆ ನೀನೇ ಮಾಡ್ಬೇಕು ತಪ್ಪನ್ನ ಕರೆಕ್ಟ್ ಮಾಡ್ಬೇಕು ಈ ಮುಂದೆ ಎಲ್ಲ ಹಂಗೆ ನಾವು ಕ್ವಶನ್ ಪೇಪರ್ ಮಾಡೋದು ಅಷ್ಟೇ ಹಿಂಗೆ ನಾನು ಕ್ವಶನ್ಸ್ ಹಾಕ್ತೀನಿ ನೀನ್ ಮಾಡಕ್ ಕೊಡ್ತೀನಿ ಆಮೇಲೆ ನಾನು ಮಾಡ್ತಾ ಇರ್ತೀನಿ ಇದೇ ಕೆಲಸ ಎಷ್ಟು ಎಕ್ಸಾಮ್ ಹಿಂದಿನವರೆಗೂ ಇದೇ ಕೆಲಸ ನಾನು ನೋಡ್ಕೊಳ್ಳಿ AC ಸ್ಕ್ವೇರ್ ಎಷ್ಟು 13 ಸ್ಕ್ವೇರ್ AB ಸ್ಕ್ವೇರ್ ಎಷ್ಟು x minus 7 the whole square BC ಸ್ಕ್ವೇರ್ ಎಷ್ಟು x ಸ್ಕ್ವೇರ್ ಇದೆಷ್ಟಾಯ್ತು 169. ಯಾವ ಫಾರ್ಮುಲಾ ತರ ಇದೆ ನೋಡಿ ಓ a minus b whole square ಅಲ್ಲೇ ತಪ್ಪೋದು. a minus b whole square ಹಾಕೋದು a square plus b square plus b square plus b square minus 2ab
ಇದು x into ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗಿದೆ. ಸೊ 1x 169. ಇಲ್ಲೊಂದು ಎಕ್ಸ್ ಸ್ಕ್ವೇರ್ ಎಷ್ಟಾಯ್ತು? 2x 7 ಸ್ಕ್ವೇರ್ 49 ಮೈನಸ್ 7 2s 14x ಇದು 169 ಬಂತು. ತಗೊಂಡ್ಬಿಡಿ. ಅವಾಗ ಏನಾಯ್ತು? 2x ಸ್ಕ್ವೇರ್ ಪ್ಲಸ್ minus 14x plus 49 Minus ಎಲ್ಲ ಒಂದ್ ಕಡೆ ಬರೀಬೇಕು. minus 169 is equal to 0. ಐದು ಸ್ಕ್ವೇರ್ ಬಂದಿದೆ 2x square minus 14x. All you can divide by 2. All numbers are divisible by 2. If all numbers are divisible by 2, you can divide it. So that our quadratic equation will become simple. So easily we can do splitting the middle term. ನೋಡಿ ಇಲ್ಲ 200 ಟೇಬಲ್ ಇದು ಬರ್ತಾ ಇದೆ, 200 ಟೇಬಲ್ ಇದು ಬರ್ತಾ ಇದೆ. ಮ್ಯಾಕ್ಸಿಮಮ್ ಯಾವ ಟೇಬಲ್ ಬರುತ್ತೋ ಅದನ್ನ ತೆಗೆದಾಕ್ಬಿಡಿ. ಆಮೇಲೆ 2s 2 ಸೊ 2 to cancel x square. 40 by 2 ಅಂದ್ರೆ ಎಷ್ಟಾಯ್ತು? 7x. 120 by ಎಷ್ಟಾಯ್ತು? 12 5s 12 5s 12 5 ಹೋದ್ರೆ 7. ಆ ಮಿಡಲ್ ಟರ್ಮ್ ಯಾರು? ಎಂತ ಹಾಕು? ಇದು ಇದನ್ನ ಏನ್ ಮಾಡು? ಮಲ್ಟಿಪ್ಲೈ ಮಾಡಿ ಎಂತ ಹಾಕು? minus 60x square minus 12x plus 5x. splitting ನೋಡು, ಡಿಫರೆಂಟ್ ಸೈಡ್ ಸಬ್ಟ್ರಾಕ್ಟೆಡ್ ಪುಟ್ ಗ್ರೇಟರ್ ನಂಬರ್ ಸೈನ್ 12 ನೋಡು 12x ಅಲ್ಲಿ 5x ಹೋದ್ರೆ minus 7x ಪ್ಲಸ್ ಇಂಟು minus 5s are 12 60 ಇಷ್ಟೆಲ್ಲ ಬರ್ಬೇಕು ನಿಮಗೆ. ನೆಕ್ಸ್ಟ್ x ಸ್ಕ್ವೇರ್ minus 12x plus 5x minus 60 is equal to 0 ಕಾಮನ್. ಏನ್ ಕಾಮನ್? x ಕಾಮನ್. ಏನ್ ಉಳಿತು ನಿಮಗೆ ಅವಾಗ? x minus 12 x minus 12. ಅದನ್ನ x minus 12 ಹಂಗೆ ಬರಿಬೇಕು. ಹಂಗೆ ಬರುತ್ತೆ. x ಇಲ್ಲಿ ಒಳಗಡೆ ಹೋಯ್ತಾ? ಆಚೆ ಕಡೆ x ಮುಂದೆ ಏನೈತೆ ಹೇಳು? 5 ಎಷ್ಟಾಯ್ತು? correct 0 ಇವಾಗ x plus 5 in one bracket x minus 12 in another bracket is equal to 0 ಮಾಡಬೇಕು. is equal to 0. x plus 5 is equal to 0 x minus 12 x minus 12 is equal to 0 which is equal to plus ಯಾವ 12 ಪಾಸಿಟಿವ್ ವ್ಯಾಲ್ಯೂ? 12 ಇಲ್ಲಿ ಹಾಕು. ಬೇಸ್ ಎಷ್ಟಾಯ್ತು? 12 12 plus 12 minus 12 minus 7 bc is equal to 12. ಇದಕ್ಕೆ 12 minus 7 ಎಷ್ಟಾಯ್ತು? 5. So ab is equal to 5. So other two sides 12 and 5. Any doubt? No sir. ಬರ್ಕೊಳ್ಳಿ ಹುಡುಗ ಹುಡುಗಿರು. John and Jeevanti together have 45 marbles. ಜಾನು ಮತ್ತೆ ಜೀವಂತಿಯ ಬಳಿ ಇದ್ದ ಗೋಲಿಗಳೆಷ್ಟು? 48 45. ಓಕೆ ಸರ್ They together have 45 marbles. John and Jeevanti together have 45 marbles. Both of them lost 5 marbles. Both of them lost 5 marbles. ಇಬ್ಬರು 5 ಗೋಲಿಗಳನ್ನು ಕಳೆದುಕೊಂಡರು. Product of and the product of 45 marbles. number of marbles and the product of the number of marbles they know have is have is 124. 4. Find the number of marbles. Find the number of marbles. They had to start with. ಮುಂಚೆ ಎಷ್ಟಿತ್ತು? ಮಾಡ್ತೀರಾ ಮಾಡಲ್ಲ? ಸರ್ ಮಾಡ್ತೀವಿ. ನೋಡಿ, ಹಿಂಗ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ಕೇಳಿಸ್ಕೊಳ್ಳಿ, ಒಂದ್ ನಿಮಿಷ ಮಾತು ಬಿಟ್ಟು ಇಲ್ಲಿ ಕೇಳಿಸ್ತು. ನಾನು ಯಾವಾಗ ಈ ತರ ಬಾಕ್ಸ್ ತುಂಬಾ ಈಸಿ ಆಗುತ್ತೆ. ಜಾನ್ ಹತ್ರ ಎಷ್ಟಿತ್ತು? ಗೊತ್ತಿಲ್ಲ. ಯಾರಿಗ್ ಗೊತ್ತು? ಎಕ್ಸ್. ಜೀವಂತಿ ಹತ್ರ ಎಷ್ಟಿತ್ತು? ಯಾರಿಗ್ ಗೊತ್ತು? But ಅವೆರಡನ್ನು ಆಡ್ ಮಾಡಿದ್ರೆ ಎಷ್ಟು ಅಂತ ಗೊತ್ತು ಸರ್. ಟುಗೆದರ್ ಇಸ್ ಎಷ್ಟು? 45 ಅಂದ್ರೆ x plus y ಎಷ್ಟು? 40 ಇಬ್ರು ಎಷ್ಟು ಕಳ್ಕೊಂಡ್ರು? 5 x minus ಇವಳ ಹತ್ರ ಎಷ್ಟು ಕಳೆದೋಯ್ತು?
y minus 5. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಂತೆ? ಇದು 124. x minus 5 into y minus 5 is equal to 125. ನೋಡಿದ್ರಾ? ಇವಾಗ ನೋಡಿ ಒಂದು ನಿಮಿಷ. ಇದು ನಿಮ್ಗೆ x ಇಷ್ಟನ y ಇಷ್ಟನ? x ಇಷ್ಟ ಅಂದ್ರೆ y ಕಳಿಸ್ರಿ, y ಇಷ್ಟ ಅಂದ್ರೆ x ಕಳಿಸ್ರಿ. ನಿಮ್ಗೆ ಈಕ್ವೇಷನ್ ಅಂದ್ರೆ x ಅಲ್ಲಿ ಬರ್ಬೇಕಂದ್ರೆ y ದಬ್ಬೇಕು. ಈಕ್ವೇಷನ್ y ಅಲ್ಲಿ ಬರ್ಬೇಕಂದ್ರೆ x ನ ದಬ್ಬಿಡಿ. ಯಾರು ಇಷ್ಟನ ಅವ್ರಿಗೆ ದಬ್ಬೇಕು. ಅಂದ್ರೆ ನೀವು y ಈಕ್ವೇಷನ್ ಬರುತ್ತೆ. ನೋಡಿ x ನ ದಬ್ಬಿಡಿ ಆ ಕಡೆ. ಅವಾಗ y is equal to ಏನಾಯ್ತು? 35x. 35 minus ಅಲ್ಲಿ ಎಲ್ಲಿ y ಇದೆಯೋ ಅಲ್ಲಿ ಇದು ಮಾಡಿದ್ಬಿಡಿ. Substitute. minus 5 y ಅಂದ್ರೆ ಎಷ್ಟಾಯ್ತು? 45 minus x. ಈ minus 5 ಏನು ಮಾಡು? ಹಂಗೆ ಬರ್ತದೆ. is equal to ಎಷ್ಟಾಯ್ತು? 124. ಸೇಮ್ ಕಡೆ ಸೇಮ್ ಬರುತ್ತೆ ಕಡೆ. 45 and 5 ಹೋದ್ರೆ ಎಷ್ಟು? 40 minus 6. ಇದು ಮಲ್ಟಿಪ್ಲೈ ಮಾಡೋದು. x ತಗೊಂಡು ಇವೆರಡು ಮಲ್ಟಿಪ್ಲೈ ಮಾಡಬೇಕು, -5 ತಗೊಂಡು ಇವೆರಡು ಮಲ್ಟಿಪ್ಲೈ ಮಾಡೋದು. ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ 7ನೇ ಕ್ಲಾಸ್ ಅಲ್ಲಿ 8ನೇ ಕ್ಲಾಸ್ 9ನೇ ಕ್ಲಾಸ್ ಅಲ್ಲಿ. ಯಾವ ತಗೊಳ್ಳೋದು ಫಸ್ಟ್? x into 40x. x into minus x minus x ಆಮೇಲೆ -5 ತಗೊಂಡು ಮಲ್ಟಿಪ್ಲೈ ಮಾಡಿ. -5 into 40 minus 200. minus 200 minus into minus plus 5x is equal to 124. ಕರೆಕ್ಟಾ? 40 minus 5x ಎಷ್ಟಾಯ್ತು? 35. Sorry 45. minus 200 is equal to 120. ಹೌದು. ಇದನ್ನೆಲ್ಲ ಯಾವ ಕಡೆ ಕಳಿಸ್ತೀರಾ? ಇದನ್ನೆಲ್ಲ ಯಾವ ಕಡೆ ಕಳಿಸ್ತೀರಾ? -x² ಈ ಕಡೆ ಬಂದ್ರೆ ಏನಾಯ್ತು? Plus 6 45x ಆ ಕಡೆ ಹೋದ್ರೆ ಏನಾಯ್ತು? minus 45x -200 ಆ ಕಡೆ ಹೋದ್ರೆ ಏನಾಯ್ತು? plus 200. ಇದು plus 124 ಇಲ್ಲೇ ಇದೆ. is equal to 0. Any doubt? No sir. Of x square minus 45x Divide ಆಗ್ಬೋದು. 2 325x. ಇದೇ ಈಕ್ವೇಷನ್ ಹೇಳಿದ್ ನೀನು. ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಮಾಡು. x square ಆಗಲ್ವಾ? ನೋಡೋಣ ಆಗುತ್ತಾ ಇಲ್ವಾ ಅಂತ. 324 ತಗೊಳ್ಳಿ. ಡಿವೈಡ್ ಮಾಡ್ತಾ ಹೋಗ್ರಿ. ಏನ್ ಮಾಡ್ತಾ ಹೋಗ್ರಿ? ಡಿವೈಡ್ ಮಾಡ್ತಾ ಹೋಗ್ರಿ. ಏನೋ ಕಿಡ್ನಿಗೆ ವ್ಯಾಲ್ಯೂ ಇದೆಯೋ ಗೊತ್ತಾ? ಸುಮ್ಮನೆ ಜೋಕಿಗಳಿಂದ ಓಕೆ ಹಾಟ್ ಮಾಡಿದ್ರೆ ಯಾವ್ದು ಬರುತ್ತೆ? 2 ಇಂದ ಬರುತ್ತಾ? 2 ಇಂದ ಬರುತ್ತಾ? 2 ಬರುತ್ತೆ. 2 ಏನಕ್ಕೆ ಜಾಸ್ತಿ ಡೆಲ್ಟಾ ಅಕೌಂಟ್ ಮಾಡಿದ್ರೆ ಡೆಲ್ಟಾ ಹಾಕೊಂಡು ಏನ್ ಬಂತಾರೆ? ಅಂದ್ರೆ ಆಗುತ್ತೆ ಅಂತ. ನೆಗೆಟಿವ್ ಬಂದ್ರೆ ಆಗಲ್ಲ. ಇವಾಗ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿ 45 ಆಡ್ ಮಾಡಿದ್ರೆ 45 ಯಾವ್ದೋ ಒಂದು ನಂಬರ್ ನೋಡಿ ಮಾಡಿ ನೋಡಿ. 81 80 ಇಲ್ಲ 4 ಆಗಲ್ಲ ಅನ್ಸುತ್ತೆ ಸರ್ ಆಗಲ್ಲ ಸರ್ ಆಗಲ್ಲ. Thirty-six and 9.
ಸರ್ ಇವಾಗಲೂ ಬರೀ ಸರ್ಚ್ ಕಳಿಸ್ತೀವಿ 36 and 9. 4 2s are 4 3s are 1 3s are 2 36 3 3s are. What is 36 and 9? 36 into 9 ಎಲ್ಲ ಮಲ್ಟಿಪ್ಲೈ ಮಾಡಿ 324 ಬರಲೇಬೇಕು. ಸ್ಕ್ವೇರ್ ಮೈನಸ್ 36 ನೋಡಿ x ಸ್ಕ್ವೇರ್ ಹಂಗೆ. ಮೈನಸ್ 36 ಮೈನಸ್ 9x ಪ್ಲಸ್ 324 ಕಾಮ ತೆಗಿರಿ. ನೀನು ಆ್ಯಪ್ ಸಾಲ್ವ್ ಕೊಡ್ತೀವಲ್ಲ x ಮೈನಸ್ 36 ಫುಲ್ಗೆ ಮೈನಸ್ 9 ಕಾಮ x ಮೈನಸ್ 36 ಆಮೇಲೆ x ಮೈನಸ್ 9 in one bracket ಕನ್ನಡ ನಾವು ಬಾಪು ಮೇಲೆ ಬಾಪು ಇಲ್ಲಿ ಕಲ್ಲುಡೆ ಗುಡಿ ಅವ್ರು ಹೇಳಿರೋದು ನಾನು ಹೇಳಿರೋದು ಸಾಲ್ವ್ ಅಂತ. ನೀವು ಅದೇ ಅಷ್ಟೇ ನಾನು ಸಾಲ್ವ್ ಮಾಡೋದು ಸಾಲ್ವ್ ಮಾಡಿ ಇದು ಯಶವಂತ ನಾವು ಒಳಗೆ ತಾನೇ ಹೋಗಿದ್ದು ಇವಾಗ ಅಲ್ಲ ಅಲ್ಲ ಸಂತೆ ಬೀದಿಗೆ ಹೋಗಿದ್ದು ಸಂತೆ ಬೀದಿ ಇಲ್ಲಿ ನೋಡಿ y ವ್ಯಾಲ್ಯೂ ಕಂಡುಹಿಡಿರಿ. ಇದು ಸಂತೆ ಬೀದಿಗೆ ಹೋಗಿ ಏನ್ ಮಾಡಿ y ವ್ಯಾಲ್ಯೂ ಕಂಡುಹಿಡಿ. ಬಾಪು ಮೇಲೆ y is equal to 45 minus x ಎಷ್ಟು ಇಲ್ಲ ಮೊದಲ ಬಂದಿಲ್ಲ ಸೊ ಜಾನಕ ಎಷ್ಟಿತ್ತು 36 ಒಬ್ಬ ಟೀಚರ್ ಜೀವಂತ ಎಷ್ಟಿತ್ತು ವಿದ್ಯಾರ್ಥಿ Any doubt?